ನಾನು AS ಮಗೇನವರಿಂದ 12ನೇ ತಾರೀಕಿಗೆ ಇಲ್ಲಿ ಹೆಚ್ಚುವರಿ SP ಆಗಿ ಬಂದು ಕಾರ್ಯಕ್ರಮದಲ್ಲಿ ಮುರುಗೋಡದಲ್ಲಿ ದಲೈ ಲಾಮಾ ಪ್ರೋಗ್ರಾಮ್ಗೆ ಬಂದು ಒಂದು ವಾರ ಆಗಿದ್ದೀವಿ. ಹೀಗಾಗಿಬಿಟ್ಟು ಬರೋಕ್ಕಾಗಿದ್ದಿಲ್ಲ. ನಿನ್ನೆನೇ ಮುಗಿದಿದ್ದರಿಂದ ಇವತ್ತು ಒಂದು ಫಂಕ್ಷನ್ ಇಟ್ಕೊಂಡ್ರೆ ಎಲ್ಲರಿಗೂ ಪೀಸ್ ಕಮಿಟಿ ಇದ್ದಾಗ ಒಂದು ಪರಿಚಯ ಇರಲಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಾವು ಈ ಕಡೆ ಕರಾವಳಿ ಜಿಲ್ಲೆಯಲ್ಲಿ ಮಾಡಿಲ್ಲ. ಒಂದು 2 ತಿಂಗಳು 3 ತಿಂಗಳು ಮಾತ್ರ ಇಲ್ಲಿ ಇದ್ದೀವಿ. ಯಾವಾಗ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಅಂತ ಇಲ್ಲಿ ಬಂದು ಒಂದೂವರೆ ತಿಂಗಳು ಇದ್ದಾಗ ಊಟ ಕೊಟ್ಟಿಲ್ಲದಾಗ ಪ್ರಮೋಷನ್ ಆಯಿತು. DYS ಅಂತ ಎಲ್ಲ ನಾವು ಆ ಕಡೆ ರಾಯಚೂರು, ಹೊಸಪೇಟೆ ಮತ್ತು ತುಮಕೂರು, ಬೆಂಗಳೂರು ಆ ಕಡೆ ಮಾಡಿದ್ದೀವಿ. ಸೊ ಈ ಕಡೆ ಸ್ವಲ್ಪ ಪರಿಚಯ ಕಮ್ಮಿ. ಅದಕ್ಕೆ ಇವತ್ತಿನ ಒಂದು ಈ ಮಾರಿ ಹಬ್ಬದಲ್ಲಿ ಪ್ರೊಸೆಷನ್ಗಳು ಮತ್ತು ಇವೆಲ್ಲ ಇದ್ದಾಗ ನಿಮಗೆ ಚರ್ಚೆ ಮಾಡಿ ಮುಖ ಪರಿಚಯ ಮಾಡಿಕೊಂಡು ಎಲ್ಲ ಒಂದು ಇದು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆಮೇಲೆ ನಮ್ಮ ಲೋಕಲ್ ಆಫೀಸರ್ಸ್ ಎಲ್ಲ ಇದ್ದಾರೆ, ಆಫೀಸರ್ಸ್ ಇದ್ದಾರೆ. ತಾವು ಸಹಿತ 5 ವರ್ಷದಿಂದ ಒಬ್ಬರಿಗೊಬ್ಬರಿಗೆ ಸಹಕಾರ ಮತ್ತು ಇದನ್ನೆಲ್ಲ ಕೊಟ್ಕೊಂಡು ಬಂದಿದ್ದೀರಾ. ಯಾವುದೇ ಒಂದು ಸಂದರ್ಭ ಇದ್ದಾಗೂ ಸಹಿತ ಒಬ್ಬರಿಗೊಬ್ಬರಿಗೆ ಈಗ ನಾವು ಸಹಕಾರ ಮತ್ತು ಇವು ಬೇಕಾಗುತ್ತೆ. ಆ ಒಂದು ಧರ್ಮ ಇದು ಹಿತದೃಷ್ಟಿಯಿಂದ ಒಂದು ಪೀಸ್ ಕಮಿಟಿ ಮತ್ತು ಒಂದು ಪರಿಚಯ ಇದು ಆಯಿತು ಅಂತ ನಮ್ಮೆಲ್ಲರಿಗೂ ಬಂದಿದ್ದೀವಿ. ಆಮೇಲೆ ಇಲ್ಲಿ ಇನ್ನೂ 1 ವರ್ಷ ಇರ್ತದೆ, ಆಮೇಲೆ ರಿಟೈರ್ ಆಗ್ತದೆ. ಅಲ್ಲಿವರೆಗೆ ಸ್ವಲ್ಪ ಬೇರೆ ಬೇರೆ ಸಂದರ್ಭದಲ್ಲಿ ಇದ್ದಾಗ ಪರಿಚಯ ಆಗ್ಬೋದು. ನಮಗೆ ಈ ಭಟ್ಕಳಂತ ಹೆಸರಷ್ಟು ಬಿಟ್ಟರೆ ಇಲ್ಲೇನು ಬಂದಿಲ್ಲ, ಗೊತ್ತಿಲ್ಲ. ಆದ್ರೂ ಸಹಿತ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳು ನಿಮ್ಮೊಟ್ಟಿಗೆ ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ, ಒಳ್ಳೆ ಇದರಲ್ಲಿದ್ದಾರೆ ಅಂತ. ಮತ್ತು ನಾವಾಯಿತು ಮತ್ತು ದಿಲೀಪ್ ಸಾಹೇಬರು SP ಸಾಹೇಬರನ್ನು ಸಹಿತ ಮುಂಚೆ ಇಲ್ಲಿ ಹೆಚ್ಚುವರಿ SP ಆಗಿ ಕೆಲಸ ಮಾಡಿದ್ರಿಂದ ಅವರೊಟ್ಟಿಗೆ ಎಲ್ಲ ಇದ್ದಾರೆ ಅಂತ. ಯಾವುದಾದ್ರೂ ಸಮಸ್ಯೆಗಳಿದ್ರೂ ಸಹಿತ ನಮ್ಮೊಟ್ಟಿಗೆ ಆಯಿತು, ಇಲ್ಲ ನಮ್ಮ SP ಸಾಹೇಬರೊಟ್ಟಿಗೆ ಏನೇ ಇದ್ರೂ ಸಹಿತ ತಾವು ನೇರವಾಗಿ ಮಾತಾಡಿ ಅದು ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ ಇದನ್ನು ಮಾಡೋಣ. ಎಲ್ಲ ಒಂದು ಶಾಂತಿ ಸೌಹಾರ್ದತೆಯಿಂದ ಎಲ್ಲರೂ ಯಾವುದೇ ಹಬ್ಬ ಬರಲಿ, ಯಾವುದೇ ಇದು ಬರಲಿ, ನಮ್ಮ ಜೊತೆಗೆ ಎಲ್ಲನೂ ನಮ್ಮ ಪೊಲೀಸ್ ಇಲಾಖೆ ಶಾಂತಿ ಸುರಕ್ಷತೆ ಕಾಪಾಡಬೇಕಾದ್ರೆ ನಿಮ್ಮೆಲ್ಲ ಸಹಕಾರಗಳು ಮುಖ್ಯವಾಗಿರುತ್ತೆ. ಯಾವುದೇ ಒಂದು ಇದರಲ್ಲಾದ್ರೂ ಸಹಿತ ನಾಗರಿಕರ ಸಹಕಾರಗಳ ಬಹಳ ಮುಖ್ಯವಾದಂಥದ್ದು ಈ ಪೊಲೀಸ್ ಇಲಾಖೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಳ್ಳೋದು. ಆಮೇಲೆ ಅದು ನೀವೆಲ್ಲರೂ ಸಹಿತ ನಮ್ಮ ಇಲಾಖೆಗೆ ನಮಗೆ ಅಷ್ಟೇ ಒಂದು ಸ್ಫೂರ್ತಿದಾಯಕವಾಗಿ ಎಲ್ಲರೂ ಸಹಕರಿಸ್ತೀರ ಅಂತ ಹೇಳ್ಬಿಟ್ಟು ನಮ್ಮ ನಂಬಿಕೆ ಇದೆ. ಅದಕ್ಕೋಸ್ಕರ ಆಮೇಲೆ ಏನಾದರೂ ಒಂದು ಸಹಿತ ಚರ್ಚೆ ಮಾಡಿ. ಆಮೇಲೆ ನಮ್ಮದು ಇದು ಮೊದಲನೇ ಇದಿರೋದ್ರಿಂದ ಇನ್ನೂ ಏನೂ ಇದು ಗೊತ್ತಿಲ್ಲ, ಅದನ್ನು ಹಂತವಾಗಿ ನಾವು ತಿಳ್ಕೊಳ್ತೀವಿ. ಆದರೂ ಸಹಿತ ನಾವು ಎಲ್ಲ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋ ದೃಷ್ಟಿಯಿಂದ ನಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳಿ ಮತ್ತೊಂದು ಹೇಳುತ್ತಾ ಎಲ್ಲ ಶಾಂತಿಯುತವಾಗಿ ಎಲ್ಲನೂ ಹಬ್ಬಗಳನ್ನು ಆಚರಿಸೋಣ. ನಿಮ್ಮ ಹಬ್ಬದಲ್ಲಿ ಅವರು ಎಲ್ಲರೂ ಒಕ್ಕಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೆರಡು ಮಾತು ಮುಗಿಸ್ತೀನಿ. ಆಮೇಲೆ ಈ ಚರ್ಚೆನಲ್ಲಿ ಏನೇನು ಬಂದಾಗಲೂ ಸಹಿತ ಅದ್ರ ಬಗ್ಗೆ ಮಾತಾಡೋಕ್ಕಾಗುತ್ತೆ. ಅದಕ್ಕೆ ಇದು ನನಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಮತ್ತು ಈ ಒಂದು ಶಾಂತಿ ಸಭೆಯಲ್ಲಿ ಮುಂದೆ ಮಾನ್ಯ ಭಟ್ಕಳ ಉಪವಿಭಾಗದ AS ವಿಭಾಗದ ಸುನೀಲ್ ಕುಮಾರ್ ರೆಡ್ಡಿ ಅವರು ಈ ಸಭೆಯಲ್ಲಿ ರೀತಿಯಲ್ಲಿ ಮಾತಾಡ್ತಕ್ಕಂಥ ಕೇಳ್ಕೊಳ್ತೀನಿ. ನಮಸ್ಕಾರ. ನಾನು ಬಂದಾಗ ಫಸ್ಟ್ ಟೈಮ್ ಪೀಸ್ ಕಮಿಟಿ ಮೀಟಿಂಗ್ ಬಂದಿರೋದು. ಫಸ್ಟ್ ಟೈಮ್ ನಾನು ಬಂದಿದ್ದೇನೆ. ಫಸ್ಟ್ ಟೈಮ್ ಪೀಸ್ ಕಮಿಟಿ ಮೀಟಿಂಗ್ ನೋಡುವಾಗ ತುಂಬ ಖುಷಿಯಾಗಿದೆ ಇವತ್ತು ಮಾತ್ರ. ಯಾಕಂದರೆ ನಿಮಗೂ ಗೊತ್ತಿರಬೇಕು, ನಮ್ಮದು ಕಾಂಪೋಸಿಷನ್ ನೋಡಿದರೆ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲರೂ ಇದ್ದಾರೆ. ಸೊ ಇವತ್ತು ತನಕ ಬೇರೆ ಬೇರೆ ಕೆಲಸದಲ್ಲಿ ನಮ್ಮ ಆಫೀಸಿಗೆ ಬಂದವರೆಲ್ಲರೂ ಇವತ್ತು ಒಂದೇ ಕೆಲಸಕ್ಕೆ ಬಂದಿರ್ತೀವಿ. ಸೊ ಇದೊಂದು ಇದು ಟೀಮ್ ನೋಡ್ತಾ ಇದ್ದರೆ ಐ ಆಮ್ ವೆರಿ ಹ್ಯಾಪಿ. ಸೊ ಹೀಗೆ ನಾವು ಎಲ್ಲ ಮೀಟಿಂಗ್ ದ ಸೇಮ್ ಪಾರ್ಟಿಸಿಪೇಷನ್ ಇದೆ ಇನ್ ಎವ್ರಿ ಮೀಟಿಂಗ್. ನಮ್ಮ ಭಟ್ಕಳಲ್ಲಿ ಒಂದು ಕೆಲವು ದಿನ ಪೀಸ್ ಕಮಿಟಿ ಮೀಟಿಂಗ್ ಅವಶ್ಯಕತೆ ಇರೋದಿಲ್ಲ. ನಿಮ್ಮ ಜೊತೆ ಮಾತಾಡಬೇಕಂತ ನಮ್ಗೆ ಅನಿಸಿದಾಗ ಮಾತ್ರ ನಿಮ್ಮಲ್ಲಿ ಕರೆದುಬಿಟ್ಟು ನಾವೇನಾದರೂ ಮಾಡ್ತೀವಿ. ಹೀಗೆ ಏನಾಯ್ತು ಅವ್ರು ಕಾಣಿಸ್ತಾರಲ್ಲ ಯಾಕೆ ಎಲ್ಲಿದೆ. ಓಕೆ, ಇಲ್ಲಿ ಯಾರು ಮಿಸ್ ಆಗಿದ್ದಾರೆ ಅಂತ ಹುಡುಕ್ತಾ ಇದ್ದೀರಿ, ಎಲ್ಲರೂ ಬಂದಿದ್ದಾರೆ. ಸೊ ಇಷ್ಟೇ ಸಾಕು. ಎಲ್ಲರ ಜೊತೆಗೆ ಬಂದಿದ್ದರೆ ಇಟ್ ಈಸ್ ನಥಿಂಗ್ ಬಟ್ ಸಿಂಪಲ್ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಪೀಸ್ಫುಲ್. ಸೊ ನೀವೆಲ್ಲರೂ ಇಲ್ಲಿ ಬಂದಿದ್ದರೆ ನಾವು ಒಂದು ಸೂಚನೆಯಾಗಿ ತಗೋತೀವಿ. ಇಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಆಲ್ರೆಡಿ ನಾವು ಹೇಳಿದ್ವಿ, ಏನೇನು ಪ್ರಾಬ್ಲಮ್ ಅಂದರೆ ಯಾರ್ಯಾರು ನೋಡ್ಕೊಳ್ತಾರಂತೆ, ರೆಸ್ಪಾನ್ಸಿಬಿಲಿಟಿ ನೀವೇ ನೋಡ್ಕೊಳ್ಳೋದು ಅಂತೇಳಿ. ಸೊ ಅದನ್ನೊಂದು ನೀವು ನೋಡ್ಕೊಳ್ತಾ
ಸೊ ಏನಾದರೂ ಸಣ್ಣ ಪುಟ್ಟ ಘಟನೆ ಆಗ್ತಾ ಇರ್ತಾರೆ, ಅದು ನಾವು ಯಾವಾಗಲೂ ನೋಡ್ತಾ ಇರೋದಿಲ್ಲ. ನಾನು ಬಂದಾಗ ಸುಮಾರು ಬಂದೋಬಸ್ತ್ ಆಗಿದೆ, ನಮ್ಮ ಜಾತ್ರೆ ಎಲ್ಲ ಮಾಡಿದ್ವಿ, ಎಲ್ಲ ಇದರಲ್ಲಿ ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ಹೊಂದಾಣಿಕೆಗೆ ಹೋಗಿದ್ವಿ. ಸೊ ಸೇಮ್ ಥಿಂಗ್ ಕಂಟಿನ್ಯೂ ಮಾಡಿಕೊಂಡು ನಮ್ಗೆ ಯಾವಾಗಲೂ ಯಾವುದೇ ಪ್ರಾಬ್ಲಮ್ ಬರೋದಂಗೆ ಹಾಗೆ ಕಂಟಿನ್ಯೂ ಮಾಡ್ತಾ ಹೋದರೆ. ಸೊ ನೀವು ಅದೇ ಮಾಡ್ತಾ ಇದ್ದರೆ, ಸೊ ನಾನು ಬಂದಮೇಲೆ ಅಬಿನ್ ವೆರಿ ಪೀಸ್ಫುಲ್ ತುಂಬ. ಸೊ ಇವಾಗ ಇವತ್ತಿನ ಬೆಸ್ಟ್ ಆಫ್ ನಿಮ್ಗೆ ಬರ್ತಾರೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿ ನಮ್ಗೆ ಯಾವುದು ಪ್ರಾಬ್ಲಮ್ ಬರೋದಂಗೆ ದಿನಕ್ಕೆ ಇನ್ನು ನಿಯರ್ ಫ್ಯೂಚರ್ ಯಾವಾಗಲೂ ಕೂಡ ಇದು ಕಂಟಿನ್ಯೂ ಮಾಡಿದರೆ ಚೆನ್ನಾಗಿರ್ತದೆ. ಪ್ಲಸ್ ದಿಸ್ ಇಸ್ ದ ಸೇಮ್ ಪಾರ್ಟಿಸಿಪೇಟ್ ಯಾರೇ ಎಕ್ಸ್ಪೆಕ್ಟ್ ಫ್ರಮ್ ಎವ್ರಿಬಡಿ. ಏನಾದರೂ ಮೀಟಿಂಗ್ ಇದ್ದಾಗ ಒಬ್ಬರೇ ಬರ್ತಾರೆ, ಇಲ್ಲಾಂದರೆ ಒಂದು 10 ಜನ ಬರ್ತಾರೆ, ಮಿಕ್ಕಿದಾಗ ಯಾರು ಬರೋದ್ರೆ ನಮಗೇನು ಸಂಬಂಧ ಇದೆ ಅಂತಾರೆ. ಹಾಗಿರ್ಬಾರ್ದು, ಎಲ್ಲರೂ ಬಂದರೆ ಈಗ ನಾಲೆಜ್ ಬಿಟ್ಟು ಇದೆ. ಸೊ ನಾವು ಎಲ್ಲ ಕಡೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಸೊ ಇದನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಐ ಹೋಪ್ ದ ಸೇಮ್ ಥಿಂಗ್ ಕೀಪ್ಸ್ ಆನ್ ಹ್ಯಾಪನಿಂಗ್ ಆಲ್ ಓವರ್. ಥ್ಯಾಂಕ್ ಯು. ಇದನ್ನು ಕಂಟಿನ್ಯೂ ಮಾಡಿ ಎಲ್ಲ ಸರ್ಕಾರ. ಭಟ್ಕಳದ ನಾಗರಿಕರನ್ನು ಪ್ರಶಂಸಿಸಿದ ಮಾನ್ಯ ASP ಅವರಿಗೆ ಧನ್ಯವಾದಗಳು. ಇನ್ನು ಆಗಮಿಸಿದ ನಾಗರಿಕರು ಏನಾದರೂ ಸಲಹೆ ಸೂಚನೆ ಕೊಡಲಿಕ್ಕೆ ಕೊಡ್ಬೋದು. ನಿಮ್ಗೆ ಏನಾದರೂ ಇದ್ದರೆ ಹೇಳಿ, ಆವಾಗ ಹಿಂಗೆ ನಾನು ಬೇಕಾಗುತ್ತೆ. ಮತ್ತೆ ಎಲ್ಲ ಪ್ರತಿ ವರ್ಷ ಬಟ್ಟೆ ನಾವು ಒಳ್ಳೆ ಅಣ್ಣ ತಮ್ಮನನ್ನು ನೀಡ್ತಾರೆ. ಯಾಕಂದ್ರೆ ನಾನೆಲ್ಲ ಕೈಗೊಂಡು ಹಂಗೆಲ್ಲ ಬಂದು ಹಂಗೆ ಬಿಸಿನ ಬಟ್ಟೆ ಎಷ್ಟೇ ಇಲ್ಲ. ಮತ್ತೆ ಯಾವ ಟೈಮ್ಗೆ ಯಾವಾಗ ಒಳ್ಳೆ ನಮ್ಮದು ಪೊಲೀಸಿನ ಒಳ್ಳೆ ಮಾಡ್ತಾರೆ. ನಮ್ಮ ಸರ್ಕಾರ ಸಾಹೇಬ್ರೆ ಮತ್ತೆ ASP ಸಾಹೇಬ್ರ ಒಳ್ಳೆ ಕೆಲಸ ಇಂಟ್ರೆಸ್ಟ್ ಮೇಲೆ ಡೆವಲಪ್ಮೆಂಟ್ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಮತ್ತೆ ಏನು ಮಾಡಿಲ್ಲ, ಎಲ್ಲ ನಾವು ಮಾಡಿ ಮತ್ತೆ ಆ ಬಗ್ಗೆ ಹೇಳಿಲ್ಲ. ಮತ್ತೆ ನಾವು ಹೇಳಿದ್ರೆ ಮಾದಿಗೆ ಹೋಗ್ಬೇಕಾದ್ರೆ ಮಾದಿನ ಹಬ್ಬ ಹೊರಟಿದ್ದ ಹೋಗ್ಬೇಕಾದ್ರೆ ಮಾಡ್ತೀವಿ, ಪೊಲೀಸರ ಬಗ್ಗೆ ಅಲ್ಲಿ ಎಲ್ಲರೂ ನಾವು ನಿಂತ್ಕೊಂಡು ಮಾಡ್ತೀವಿ. ನಿಮಗೂ ಕೋಆಪರೇಷನ್ ಇರಬೇಕು, ಎಲ್ಲರಿಗೂ ಇರಬೇಕು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಲ್ಲ, ಸುಮಾರು ಜನ ಹೊರಗಿಂದ ಬರ್ತಾರೆ. ಬಂದೋಬಸ್ಗೆ ನಮ್ಮ ಸಬ್ ಡಿವಿಷನ್ ಮಾತ್ರ ಜಿಲ್ಲೆಯಿಂದ ಬರ್ತಾರೆ. ಸೊ ಆ ಪ್ರಾಬ್ಲಮ್ ಯಾರಿಗೂ ಇಲ್ಲ. ಸಾಕಷ್ಟು ಜನ ಇದ್ದಾರೆ. ಬಂದೋಬಸ್ತ್ ತಗೊಳ್ತಿರ್ತೀವಿ, ಎಲ್ಲ ಇದನ್ನು ಮಾಡ್ತಿರ್ತೀವಿ. ವರ್ಷಂಪ್ರತಿ ಬರುವಂಥ ಹಬ್ಬ. ಈ ವರ್ಷ ವಿಶೇಷ ಅಂದರೆ ಮಳೆಗಾಲದಲ್ಲಿ 2 ಹಬ್ಬಗಳು, 2 ಧರ್ಮದವರ ಹಬ್ಬಗಳು ಹತ್ತಿರ ಬಂದಿವೆ. ಆದರೆ ಎಷ್ಟೋ ವರ್ಷಗಳಿಂದ, ಈಗ ಹಲವು ದಶಕಗಳಿಂದ ನಾವು ಹೇಳ್ಬೋದು, ಒಂದು 10 ವರ್ಷದಿಂದ ಅತ್ಯಂತ ಸೌಹಾರ್ದಯುತದಿಂದ ವಾತಾವರಣ. ಪ್ರತಿಯೊಂದು ಹಬ್ಬಕ್ಕೂ ಅದು ಹಿಂದೂ ಧರ್ಮದವರಿರಲಿ, ಕ್ರಿಶ್ಚಿಯನ್ ಧರ್ಮದವರಿರಲಿ, ಮುಸಲ್ಮಾನ್ ಧರ್ಮದವರಿರಲಿ, ಅಲ್ಲಿ ಒಂದು ಉತ್ತಮವಾದ ನಾವು ವಾತಾವರಣ ಕಾಣ್ತಾ ಇದ್ದೇವೆ. ವಿಶೇಷ ಇದಕ್ಕೆ ಮಹತ್ವ ಅಂದರೆ ಈ ರೀತಿಯ ಒಂದು ವಾತಾವರಣ ನಿರ್ಮಾಣವಾಗಲಿಕ್ಕೆ ಅದಕ್ಕೆ ಮೂಲಕ ಕಾರಣ ನಾನು ಹೇಳೋದಾದರೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು. ಯಾಕೆಂದರೆ ಒಂದು ಸಮಯ ಇತ್ತು, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಹೆದರ್ತಿದ್ದರು ಆ ಸಮಯದಲ್ಲಿ. ಈಗ ಹಾಗಲ್ಲ, ಅಧಿಕಾರಿಗಳು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರತಿಯೊಂದು ಧರ್ಮದ ಲೀಡರ್ಸ್ಗಳಾಗಲಿ ಆಗಾಗ ಕರೆದು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿಯ ಒಂದು ಸನ್ನಿವೇಶ ಅಂದರೆ ಉತ್ತಮ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಅವರ ನಿಜವಾಗಿ ನಾವು ಶ್ಲಾಘಿಸಲೇಬೇಕು. ನಾವು ಭಟ್ಕಳ ಜನತೆ ನಿಜವಾಗಿ ಒಳ್ಳೆಯ ಒಂದು ಅಧಿಕಾರಿಗಳು ಇಲ್ಲಿ ಬರೋದರಿಂದ ಇದೇ ರೀತಿ ಒಳ್ಳೆಯ ಅಧಿಕಾರಿಗಳು ಬಂದಲ್ಲಿ ಖಂಡಿತ ಈ ಊರು ಶಾಂತಯುತವಾಗಿರಲಿ, ಸೌಹಾರ್ದಯುತವಾಗಿರುವಲ್ಲಿ ನಿಸ್ಸಂಶಯ. ಈಗ ಹಬ್ಬ ಬರ್ತದೆ, ಅದು ಹಾಗೆ ಅದೇ ರೀತಿ ಎರಡೂ ನಾವು ಸೇರಿ. ಮೊನ್ನೆ ಎಲೆಕ್ಷನ್ ಆಯಿತು, ಹೆದರಿಕೆ ಇತ್ತು, ಆದರೆ ಖಂಡಿತ ಇಷ್ಟೊಂದು ಸೌಹಾರ್ದಯುತವಾಗಿ ನಾವು ಕನಸಿನಲ್ಲೂ ಎಣಿಸ್ತಿಲ್ಲ, ಅಷ್ಟು ಶಾಂತಯುತವಾಗಿ ಆ ಎಲೆಕ್ಷನ್ ಅಂದರೆ ನಡೆದು ಹೋಗಿದೆ. ಅದರಿಂದ ಯಾವತ್ತೂ ಯಾವುದೇ ಇದಕ್ಕೆ ಯಾರು ಮುಸಲ್ಮಾನ್ ಧರ್ಮದ ಹಬ್ಬ ಇಲ್ಲಿ ಈಗ ರಂಜಾನು ಪ್ರೊಸೆಷನ್ ಬರ್ತದೆ, ನಮ್ಮ ಇದಕ್ಕೆ ರಥಯಾತ್ರೆ ಹೊತ್ತಿಗೆ ದೊಡ್ಡ 10-15 ಸಾವಿರ ಜನ ಸೇರ್ತಾರೆ. ಆದರೂ ಅವರು ಬಂದು ಸೇರ್ತಾರೆ, ಅವರು ನಮಗೆ ಸಹಕಾರ ನೀಡ್ತಾರೆ, ನಾವು ಅವರಿಗೆ ಸಹಕಾರ ನೀಡಿ ಈ ರೀತಿಯ ಒಂದು ಒಳ್ಳೆಯ ವಾತಾವರಣ ಭಟ್ಕಳದಲ್ಲಿ ಇದೆ ಅಂತ ನಾವು ವಿಶ್ವಾಸದಿಂದ ಇವತ್ತು ಹೇಳಲಿಕ್ಕೆ ಧೈರ್ಯ ಇದೆ ನಮಗೆ. ಅದೇ ರೀತಿ ನಾವು ಇದೇ ರೀತಿ ದೇವರು ನಮ್ಮ ಎರಡೂ ಧರ್ಮದವರ ಮಧ್ಯದಲ್ಲಿ ಸೌಹಾರ್ದಯುತ ವಾತಾವರಣ ಸದಾ ರೂಢಿಸುವಲ್ಲಿ ನಾವು ಶ್ರಮಿಸ್ತೇವೆ. ದೇವರ ಒಂದು ಅನುಗ್ರಹನೂ ನಮಗೆ ಬೇಕು, ಅಧಿಕಾರಿಗಳ ಸಹಕಾರನೂ ಬೇಕಂತ ನಾನು ಹೇಳ್ತಾ, ಮತ್ತು ಬರುವಂಥ ಈ ರಂಜಾನ್ ಹಬ್ಬಕ್ಕೂ ನಾವು ಅವರಿಗೆ ಈಗಲೇ ಶುಭಾಶಯ ನಮ್ಮ ಮುಸಲ್ಮಾನ್ ಬಂಧುಗಳನ್ನು ನೀಡ್ತೇನೆ ಸಮಸ್ತ ಹಿಂದೂ ಜನರ ಪರವಾಗಿ. ಮತ್ತು ಈ ಮಾರಿ ಹಬ್ಬಕ್ಕೂ ತಾವೆಲ್ಲ ಬರಬೇಕು, ಅಧಿಕಾರಿಗಳು ಬರಬೇಕು, ನಾವೆಲ್ಲ ಸೇರಿ ಈ ಹಬ್ಬವನ್ನು ಅತ್ಯಂತ ಒಂದು ಶಾಂತಯುತವಾಗಿ ಮತ್ತು ವಿಜೃಂಭಣೆಯನ್ನು ಆಚರಿಸಿ ಮಾರಿಯನ್ನು ನಾವು ಕಳಿಸಿಕೊಡುವಂಥ ವ್ಯವಸ್ಥೆ ಆಗಲಿ ಅಂತ ನಾನು
ಈ ಒಂದು ಸಭೆಯಲ್ಲಿ ಆಗಮಿಸಿರುವ ಅಧಿಕಾರಿ ಮಿತ್ರರೇ ಹಾಗೂ ಭಟ್ಕಳದ ಸಾರ್ವಜನಿಕ ಬಂಧುಗಳೇ, ಪತ್ರಿಕಾ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ಒಂದು ವರ್ಷ ಹಿಂದೆ ಇದೇ ಥರ ಒಂದು ಶಾಂತಿ ಸಭೆಯನ್ನು ಮಾಡಬೇಕಂತ ಬಂದಿದ್ದೇವೆ. ಆವಾಗ ನಮಗೆ ಅನಿಸ್ತಾ ಇತ್ತು, ನಾವು ಒಂದು ಭಟ್ಕಳಕ್ಕೆ ಬಂದಿದ್ದೇವೆ, ಸೊ ಇಲ್ಲಿ ಸಭೆ ಬಗ್ಗೆ ಏನೇನೋ ನೆನಪಿಕೊಂಡು ಬಂದಿದ್ದೇವೆ. ಆದರೆ ಈಗ ಒಂದು ವರ್ಷ ಆಯಿತು. ನಾವು ಈಗ ನಮಗೆ ಭಟ್ಕಳದಲ್ಲಿ ಒಂದು ವರ್ಷ ಅನುಭವ ಆಗಿದೆ. ನಾನಾಗಲಿ ಅಥವಾ ನನ್ನ ಸ್ನೇಹಿತರಾದ ಸುಧೀರ್ ರೆಡ್ಡಿ IPS ಆಗಲಿ, ಈಗ ಭಟ್ಕಳದ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ಇದೆ. ಯಾಕೆಂದರೆ ನಾವು ಹಲವಾರು ಹಬ್ಬಗಳನ್ನು ಮಾಡಿದ್ದೇವೆ, ನಾವೆಲ್ಲ ಆಚರಿಸಿದ್ದೇವೆ. ಅದು ಹಿಂದೂ ಹಬ್ಬ ಇರಲಿ ಅಥವಾ ಮುಸ್ಲಿಮರ ಹಬ್ಬ ಇರಲಿ ಅಥವಾ ಕ್ರಿಸ್ತು ಹಬ್ಬ ಇರಲಿ, ಎಲ್ಲ ಹಬ್ಬವನ್ನು ಬಹಳ ವಿಶೇಷವಾಗ ಎಲ್ಲ ಒಟ್ಟಾರೆ ಸಹಕರಿಸಿ ಮಾಡಿದ್ದೇವೆ. ಜೊತೆಗೆ ಚುನಾವಣೆಯನ್ನು ಬಹಳ ಯಶಸ್ವಿಯಾಗಿ ಯಾವುದೇ ಘಟನೆ ಇಲ್ಲದೆ ನಾವು ಇಲ್ಲಿ ಶಾಂತಿಯಾಗಿ ಮಾಡಿ ಯಶಸ್ವಿಗೊಳಿಸಿದ್ದೀವಿ. ಅದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಜೊತೆಗೆ ಈ ಒಂದು ಭಟ್ಕಳದಲ್ಲಿ ನಮ್ಮಲ್ಲಿ ಏನು ಸಾಧ್ಯವೋ ಅಷ್ಟು ಪ್ರಗತಿ ದಾರಿಯಲ್ಲಿ ನಾವು ಪ್ರಯತ್ನ ಮಾಡಿ ಕೆಲಸವನ್ನು ಮಾಡ್ತಾ ಇದ್ವಿ. ಅದಕ್ಕೆ ತಾವೆಲ್ಲ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ಶಾಂತಿ ಬಹಳ ಅತಿ ಮುಖ್ಯ. ಆ ಶಾಂತಿ ಇರೋದ್ರಿಂದ ನಮಗೆ ಈ ಒಂದು ಕೆಲಸ ಕಡಿಮೆಯಾಗಿ ನಾವು ಬೇರೆ ಬೇರೆ ದಾರಿಯಲ್ಲಿ ನೋಡ್ತಾ ಇದ್ವಿ. ಅದು ಗಿಡ ನೆಡುವುದಾಗಲಿ ಅಥವಾ ಒಂದು ಶಾಲೆಯನ್ನು ಅಭಿವೃದ್ಧಿಪಡಿಸೋದಾಗಲಿ ಅಥವಾ ಒಂದು ಆಸ್ಪತ್ರೆಯನ್ನು ಅಭಿವೃದ್ಧಿಪಡಿಸೋದಾಗಲಿ ಅಥವಾ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಯಾವುದಾದ್ರೂ ಒಂದು ಕಸ ತೆಗೆದಾಗಲಿ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಾವು ಗಮನವನ್ನು ಕೊಡಲಿಕ್ಕೆ ನಾವೆಲ್ಲ ಸಹಕರಿಸಿ ಮಾಡ್ತಾ ಇದ್ವಿ. ಯಾಕಂದರೆ ಶಾಂತಿ ಇದ್ದರೆ ಮಾತ್ರ ಉಳಿಯೋದನ್ನು ನಾವು ನೋಡ್ಬೋದು. ಬೆಳಗ್ಗೆ ಎದ್ದಿದ ಕೂಡಲೇ ಜಗಳ ಮಾಡ್ತಾ ಇದ್ದರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ತಾವು ಶಾಂತಿಯನ್ನು ಇಲ್ಲಿ ಇದು ಮಾಡಲಿಕ್ಕೆ ತಾವೆಲ್ಲ ಸಹಕರಿಸಿಕೊಟ್ಟಿದ್ದರಿಂದ ನಾವು ಕೆಲವೊಂದು ದಿಕ್ಕಿನಲ್ಲಿ ಪ್ರಗತಿಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತಿತ್ತು. ಅದನ್ನು ಮಾಡ್ತಾ ಇದ್ವಿ. ಆ ಒಂದು ರೀತಿಯಲ್ಲಿ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ತಾವೆಲ್ಲ ಸಹಕರಿಸಬೇಕಾಗ್ತದೆ. ಆದ್ದರಿಂದ ತಾವೆಲ್ಲ ಶಾಂತಿ ಪ್ರೀತಿಯರಿಂದ ನನಗೆ ಅನಿಸಿಕೆ ಇದೆ. ಆ ಒಂದು ಅನಿಸಿಕೆಯನ್ನು ಈ ಒಂದು 2 ಹಬ್ಬಗಳು ಒಟ್ಟಿಗೆ ಬರುವ ಸಂದರ್ಭದಲ್ಲಿ ತಾವು ತೋರಿಸ್ತೀರಿ ಅಂತ ನಾನು ಅನಿಸ್ತಾ ಇದ್ದೀನಿ. ತೋರಿಸ್ತೀರಿ ಅಂತ ನನಗೆ ವಿಶ್ವಾಸವೂ ಇದೆ. ಜೊತೆಗೆ ಕೆಲವಾರು ನಿಮಗೆ ಈ ಒಂದು ಶಾಂತಿ ಸಭೆ ಮಾಡಿದಾಗಲಿ ಅಥವಾ ಇನ್ನು ಮುಂದೆ ದಿವಸಗಳಲ್ಲಿ ನಿಮಗೆ ಏನಾದರೂ ಒಂದು ಕೊಂಡುಕೊರತೆ ಇರ್ಬೋದು ಅಥವಾ ಏನಾದರೂ ಇದನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಕೇಳ್ಬೋದಿತ್ತು. ಆವಾಗ ನನಗೆ ಅಥವಾ ನಮ್ಮ ASPಗೆ ಯಾರಿಗಾದರೂ ನೀವು ಸಂಪರ್ಕ ಮಾಡಿಸಿ ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಳ್ಬೋದು. ಹಿಂದೆ ತನ್ಸೀಮ್ ಅವರು ಬಂದಿದ್ದರು. ನಾವು ರಂಜಾನ್ ಹಬ್ಬ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ನಗರದಲ್ಲಿ ಸುಮಾರಷ್ಟು ಬೀದಿ ದೀಪಗಳು ಕೆಟ್ಟೋಗಿದೆ ಅಂತ ನಾವು ಕೂಡಲೇ ಅದನ್ನು ಟೆಂಡರ್ ಮಾಡಿಸಿ ಔಟ್ಸೋರ್ಸನ್ನು ಕೂಡಲೇ ಮಂಜೂರು ಮಾಡಿಸಿ ಈಗ ಆಗ್ತಾ ಇದೆ. ಸುಮಾರು ಕಡೆ ದೀಪ